ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಮೇ 29ರ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ನಿಫ್ಟಿ 50 359 ಪಾಯಿಂಟ್ ಕೆಳಗಡೆ ಹೋಗಿ 23,547ರಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 1092 ಪಾಯಿಂಟ್ ಕೆಳಗಡೆ ಹೋಗಿ 74,775ರಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಸ್ಟಾಕ್ ಮಾರ್ಕೆಟ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಇಂಡೆಕ್ಸ್ 1%ಗಿಂತ ಕೆಳಗಡೆ ಕ್ಲೋಸ್ ಆಗಿದೆ. ಇದಕ್ಕೆ ರೀಸನ್ ಬಂದು FI ಸೆಲ್ಲಿಂಗ್ ತುಂಬ ಆಗ್ತಾಯಿದೆ. ಅದೇ ರೀತಿ ಜಿಯೋ ಪೊಲಿಟಿಕ್ಸ್ ಕನ್ಸರ್ನ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಮಾರ್ಕೆಟ್ ಕೂಡ ವೀಕ್ ಆಗಿ ಓಪನ್ ಆಗಿತ್ತು ಇವತ್ತು ಬೆಳಗ್ಗೆ. ಇವತ್ತು ಟಾಪ್ ನಿಫ್ಟಿ ಗೇನರ್ಸ್ ನೋಡಿದರೆ ಟೆಕ್ ಮಹೀಂದ್ರ 1.9% ಮೇಲೆ ಹೋಗಿದೆ. HCL ಟೆಕ್ 1.6% ಮೇಲೆ ಹೋಗಿದೆ. ವಿಪ್ರೋ 1.32% ಮೇಲೆ ಹೋಗಿದೆ. L&T 0.7% ಮೇಲೆ ಹೋಗಿದೆ. ಇನ್ಫೋಸಿಸ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50 ಲೂಸರ್ಸ್ ನೋಡೋದಾದರೆ ಇವತ್ತು ಇಂಡಿಗೋ 3.6% ಕೆಳಗಡೆ ಬಂದಿದೆ. HR ಮೋಟರ್ಸ್ 3.2% ಕೆಳಗಡೆ ಬಂದಿದೆ. ಬಜಾಜ್ ಆಟೋ 3.22% ಕೆಳಗಡೆ ಬಂದಿದೆ. ಪವರ್ ಗ್ರಿಡ್ 3.2% ಕೆಳಗಡೆ ಬಂದಿದೆ. ONGC ಕೂಡ 3.16% ಕೆಳಗಡೆ ಬಂದಿದೆ. ಇವತ್ತು ಟಾಪ್ ಗೇನರ್ ಲಿಸ್ಟಲ್ಲಿ ಎಲ್ಲ IT ಕಂಪ್ನಿಗಳಿದೆ. ಇದಕ್ಕೆ ರೀಸನ್ ಬಂದು IT ಸೆಕ್ಟ್ರಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ. ಗ್ಲೋಬಲ್ ಕ್ಯೂಸ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ಇನ್ವೆಸ್ಟರ್ಸ್ಗೆ ಕಾನ್ಫಿಡೆನ್ಸ್ ಇಂಕ್ರೀಸ್ ಆಗ್ತಾ ಇದೆ. ಮತ್ತು AI ಅಡಾಪ್ಷನಿಂದ ಇಂಡಿಯಾದಲ್ಲಿ ಲಾಂಗ್ ಟರ್ಮ್ ಗ್ರೋತ್ ಆಪರ್ಚುನಿಟಿ ಸಿಗ್ತಾ ಇದ್ದಾವೆ. ಮೇಜರ್ ರೀಸನ್ ಬಂದು ಸ್ಟ್ರಾಂಗ್ ಗ್ಲೋಬಲ್ ಡಿಮ್ಯಾಂಡ್ ಇದೆ. ಇಂಡಿಯನ್ IT ಕಂಪ್ನಿಗೆ ದಿಸ್ ಮಾರ್ಕೆಟಿಂದ ಸ್ಟ್ರಾಂಗ್ ಬಿಸ್ನೆಸ್ ಡಿಮ್ಯಾಂಡ್ ಬರ್ತಾ ಇದೆ. ಅದೇ ರೀತಿ ಕರೆನ್ಸಿ ಕೂಡ ವೀಕ್ ಆಗ್ತಾ ಇದೆ. ಇಂಡಿಯನ್ ರೂಪಿ ಡಾಲರ್ ಎದುರು ವೀಕ್ ಆಗ್ತಾ ಇದೆ. ಇದರಿಂದ IT ಕಂಪ್ನಿಗೆ ಡಾಲರಲ್ಲಿ ಪೇಮೆಂಟ್ ಆಗೋದ್ರಿಂದ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ. AI ಗ್ರೋತ್ ಆಪರ್ಚುನಿಟಿ ಕೂಡ ಇದೆ. AI ಸರ್ವಿಸ್, ಆಟೋಮೇಷನ್, ಕ್ಲೌಡ್ ಮಿಗ್ರೇಷನಿಂದ ಫ್ಯೂಚರಲ್ಲಿ ರೆವೆನ್ಯೂ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೋದು ಅಂತ ಸ್ಟಾಕ್ ಮೇಲೆ ಹೋಗ್ತಾಯಿದೆ. ಅದೇ ರೀತಿ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನಲ್ಲಿದೆ. ಆಲ್ಮೋಸ್ಟ್ IT ಕಂಪ್ನಿ ಲಾಸ್ಟ್ 1 ಇಯರಲ್ಲಿ ತುಂಬ ಕೆಳಗಡೆ ಬಂದಿತ್ತು. ಹಾಗಾಗಿ ಒಂದು ಅಟ್ರಾಕ್ಟಿವ್ ಪ್ರೈಸಲ್ಲಿ ಕಾಣ್ತಾ ಇದೆ ಇನ್ವೆಸ್ಟರ್ಸ್ಗೆ. ಅದಕ್ಕೋಸ್ಕರ ಸ್ಟಾಕ್ನ ತುಂಬ ಬೈಯಿಂಗ್ ಆಗ್ತಾ ಇದೆ. ಅದೇ ರೀತಿ ಇಂಡಿಗೋ ಇವತ್ತು ಟಾಪ್ ಲೂಸರ್ ಲಿಸ್ಟಲ್ಲಿದೆ. ಇದಕ್ಕೆ ರೀಸನ್ ಬಂದು ಇಂಡಿಗೋ Q4 ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಕಂಪ್ನಿ ರೆವೆನ್ಯೂ 6.15% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಆದರೆ ನೆಟ್ ಪ್ರಾಫಿಟ್ 74.89% ಡಿಕ್ರೀಸ್ ಆಗಿದೆ. EPS ಕೂಡ 74.92% ಡೌನ್ ಆಗಿದೆ. ಸೊ ಇದರಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಕಂಪ್ನಿ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಪ್ರಾಫಿಟಬಿಲಿಟಿ ಮೇಲೆ ಪ್ರೆಷರ್ ಬೀಳ್ತಾ ಇದೆ. ಆದರೆ ಸೆಂಟಿಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಅಪ್ರಾಕ್ಸಿಮೇಟ್ಲಿ 79.16% ರೇಟಿಂಗ್ ಸ್ಟ್ರಾಂಗ್ ಬೈ ಅಥವಾ ಬೈ ಕ್ಯಾಟಗರಿಯಲ್ಲಿ ಇದ್ದಾರೆ. ಸೊ ಲಾಸ್ಟ್ 1 ಮಂತಿಂದ ಅನಲಿಸ್ಟ್ ವ್ಯೂ ಸ್ಟೇಬಲ್ ಆಗಿದೆ. ಸ್ಟಾಕಲ್ಲಿ ಒಂದು ಸಡನ್ ಸೆಲ್ಲಿಂಗ್ ಬರಲು ಮೇಜರ್ ರೀಸನ್ ಅಂದರೆ Q4 ರಿಸಲ್ಟ್ ರೀಸನ್. ಇದರಿಂದ ಇವ್ರದ್ದು ಪ್ರಾಫಿಟ್ ಡಿಕ್ರೀಸ್ ಆಗಿದೆ ಮತ್ತು EPS ಕೂಡ ಡಿಕ್ರೀಸ್ ಆಗಿದೆ. ಅದೇ ರೀತಿ ಪವರ್ ಗ್ರಿಡ್ ಶೇರ್ ಕೂಡ ಇವತ್ತು ಟಾಪ್ ಲೂಸರ್ ಲಿಸ್ಟಲ್ಲಿದೆ. ಇದಕ್ಕೆ ರೀಸನ್ ಬಂದು ರೆಗ್ಯುಲೇಟರಿ ಅಪ್ಡೇಟ್. ಕಂಪ್ನಿಗೆ BSE ಮತ್ತು NSEಯಿಂದ 5.31 ಲ್ಯಾಕ್ ಫೈನ್ ಹಾಕಿದ್ದಾರೆ. ಅದಕ್ಕೋಸ್ಕರ ಸ್ಟಾಕ್ ಇವತ್ತು ಇಷ್ಟು ಫಾಲ್ ಆಗಿದೆ. ಆದರೆ ಕಂಪ್ನಿ ಮ್ಯಾನೇಜ್ಮೆಂಟ್ ಪೆನಾಲ್ಟಿಗೆ ವೇವರ್ ರಿಕ್ವೆಸ್ಟ್ ಮಾಡಿದ್ದಾರೆ, ಬಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. 0.87 ಅನಲಿಸ್ಟ್ ಸ್ಟಾಕ್ಗೆ ಸ್ಟ್ರಾಂಗ್ ಬೈ ಅಥವಾ ಬೈ ರೆಕಮೆಂಡ್ ಮಾಡಿಕೊಟ್ಟಿದ್ದಾರೆ. ಆಟೋ ಸ್ಟಾಕ್ ಕೂಡ ಇವತ್ತು ತುಂಬ ಫಾಲ್ ಆಗಿದ್ದಾವೆ. ಇದಕ್ಕೆ ರೀಸನ್ ಬಂದು ಎನರ್ಜಿ ಮತ್ತು ರಾ ಮೆಟಲ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಗ್ಲೋಬಲ್ ಟೆನ್ಷನಿಂದ ಬ್ರೆಂಟ್ ಕ್ರೂಡ್ ಆಯಿಲ್ $100ಗಿಂತ ಮೇಲೆ ಟ್ರೇಡ್ ಆಗ್ತಾ ಇತ್ತು. ಇದರಿಂದ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಎಂಟೈರ್ ಸಪ್ಲೈ ಚೈನ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ವಾರ್ ಕಾನ್ಫ್ಲಿಕ್ಟಿಂದ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಶಾರ್ಟೇಜ್ ಫಿಯರ್ ಇನ್ಕ್ರೀಸ್ ಆಗ್ತಾ ಇದೆ. ನ್ಯಾಚುರಲ್ ಗ್ಯಾಸ್ ಆಟೋಮೊಬೈಲ್ ಪ್ರೊಡಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲೇಬರ್ ಮತ್ತು ವೇಜ್ ಚಾರ್ಜರ್ ಕೂಡ ಜಾಸ್ತಿ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟಲ್ಲಿ ಲೇಬರ್ಸ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಇದರಿಂದ ಅವ್ರ ಪ್ರಾಫಿಟ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಕ್ಸ್ ಕೆಳಗೆ ಹೋಗ್ತಾ ಇದೆ. ಆಟೋ ಸೆಕ್ಟರ್ ಡಿಮ್ಯಾಂಡ್ ಕೂಡ ಸ್ಲೋ ಡೌನ್ ಆಗ್ತಾ ಇದೆ. ಆಟೋ ಇಂಡಸ್ಟ್ರಿ ಆಲ್ರೆಡಿ ಸೇಲ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಇದರಿಂದ ಅವರ ಸೇಲ್ಸ್ ಮೇಲೆ ಪ್ರೆಷರ್ ಬರುತ್ತೆ. ಸೊ ಇದರಿಂದ ರೆವೆನ್ಯೂ ಕೂಡ ಕಡಿಮೆ ಬರುತ್ತೆ. ಇದೇ ರೀತಿ ಮಾರ್ಕೆಟ್ ಅಪ್ಡೇಟ್ಗೋಸ್ಕರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.